ಹೊರಟೋಗಿದ್ದೀನಿ ಅಂತ ಹೇಳುವಾಗ ನಾನು ಅಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ತಾ ಇದ್ದೀನಿ. ಐ ವೆಂಟ್ ದೇರ್ ಯೆಸ್ಟರ್ಡೇ. ಓಕೆ, ಸೊ ಫ್ಯೂಚರ್ ಟೆನ್ಸ್ ಹೇಳುವಾಗ ವಿಲ್ ಜೊತೆ ಫಸ್ಟ್ ಫಾರ್ಮ್ ಬರುತ್ತೆ, ಅಂಡ್ ಅದೇ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ನಾವು ವೆಂಟ್ ಅಂತ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ತೇವೆ. ಓಕೆ, ಐ ವೆಂಟ್ ದೇರ್ ಯೆಸ್ಟರ್ಡೇ. ಸೊ ನಮಗೆ ಇಲ್ಲಿ ಪಾಸ್ಟ್ ಟೆನ್ಸ್ ಹೇಳ್ಬೇಕಿದ್ರೆ ಯಾವುದೇ ತರದ ಹೆಲ್ಪಿಂಗ್ ವರ್ಬ್ ರಿಕ್ವೈರ್ಡ್ ಇರಲ್ಲ. ಸೊ ಏನಕ್ಕೆ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ನ ತಗೊಳ್ತಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ನಮಗೆ ಸೆಕೆಂಡ್ ಕಾಲಮ್ ಅಲ್ಲಿ ಆಗ್ಲೇ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ನ ಡಿರೈವ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಫ್ಯೂಚರ್ ಟೆನ್ಸ್ ಅಂತಾನೆ ಯಾವುದೇ ಫಾರ್ಮ್ ಆಫ್ ವರ್ಬ್ ಇಲ್ಲದೆ ಇರೋದ್ರಿಂದ ನಾವು ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಜೊತೆನಲ್ಲಿ ಗೋ ಅಂತ ಯೂಸ್ ಮಾಡ್ತೀವಿ ಫ್ಯೂಚರ್ ಟೆನ್ಸ್ ಬಂದಾಗ. ಬಟ್ ಪಾಸ್ಟ್ ಟೆನ್ಸ್ ನಮಗೆ ಆಗ್ಲೇ ಸೆಕೆಂಡ್ ಫಾರ್ಮ್ ವರ್ಬ್ಸ್ ನ ಡಿರೈವ್ ಮಾಡಿ ಕೊಟ್ಟಿದಾರಲ್ವಾ, ಸೊ ದಟ್ ಇಸ್ ವೈ ನಾವು ಬರೀ ಸೆಕೆಂಡ್ ಫಾರ್ಮ್ ವರ್ಬ್ ಮಾತ್ರ ಯೂಸ್ ಮಾಡಬೇಕು ವಿತೌಟ್ ಎನಿ ಕೈಂಡ್ ಆಫ್ ಹೆಲ್ಪಿಂಗ್ ವರ್ಬ್ ಬಿಹೈಂಡ್ ದಟ್. ಓಕೆ, ಸೊ ನಾನು ಹೋದೆ ಅಂತ ಹೇಳಿದ್ರೆ ಐ ವೆಂಟ್ ದೇರ್ ಯೆಸ್ಟರ್ಡೇ. ಸೊ ಐ ವಾಸ್ ವೆಂಟ್. ಸೊ ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ